ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ಈಗ ನಾವು ಭಾರತೀಪುರ ಬನಶಂಕರಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಅಲ್ಲಿ ಭಾರತೀಪುರ ಕ್ಷೇತ್ರ ಮಹಾತ್ಮೆಯನ್ನು ಆಡಿ ತೋರಿಸ್ತಿದ್ದಾರೆ. ಬನ್ನಿ ಎಲ್ಲರೂ ಕೂಡ ಯಕ್ಷಗಾನವನ್ನು ನೋಡೋಣ ಅಂತ ಹೇಳಿ ಕೇಳ್ಕೊಡ್ತೀನಿ. ಮಗನೇ ತಿಮ್ಮಯ್ಯ, ಇದು ನಿನಗೆ ಎಷ್ಟು ಕಾಲ ಬದುಕಿರು ಸಾವಿರ ವರ್ಷ
ಕ್ಷಣದಿ ಸಜ್ಜಯವನೆಯಿಂದ ಕ್ಷಣದಿ ಉಚ್ಚುತ ಕಂಗಳ ಕಚ್ಚಿಯ ತುರಿಸುತ್ತ ಉಚ್ಚುತ ಕಂಗಳ ಕಚ್ಚಿಯ ತುರಿಸುತ್ತ ಕಚ್ಚಿಯ ತುರಿಸುತ್ತ ಮದ್ದೆಗೆ ನುಗ್ಗಲಿ ಅವತರದಿ ಮದ್ದೆಗೆ ನುಗ್ಗಲಿ ಅವತರದಿ ಅತ್ತಿಯು ಬಂದಳು ತಲೆಯನ್ನು ತುರಿಸುತ್ತ ಸಜ್ಜಯವನೆಯಿಂದ ಕ್ಷಣದಿ ಅಜ್ಜಿ ಗೊತ್ತಿಲ್ಲ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಭಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಭಾರಮ್ಮ ಭಾಗ್ಯದ ಲಕ್ಷ್ಮೀ ಭಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಹೆಜ್ಜೆ ಮೇಲೆ ಹೆಜ್ಜೆಯ ನಿಕ್ಕುತ ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ ಸಜ್ಜನ ಸಾಧು ಪೂಜೆಯ ಮೇಲೆ ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ ಸಜ್ಜನ ಸಾಧು ಪೂಜೆಯ ಮೇಲೆ ಭಾಗ್ಯದ ಲಕ್ಷ್ಮೀ ಈ ಪ್ರಾಯದಲ್ಲಿ ಇದ್ರು ಸುಟ್ಟು ಒಯ್ಯಾರಕ್ಕೆ ಓಯ್ ಈಗ 60 ವರ್ಷದಲ್ಲೇ ಹೀಗೆ 20 ವರ್ಷದಲ್ಲಿ ಹೇಗೆ ಎಷ್ಟು ಜನ ಮಾಡಿ ಒಯ್ಯಾರದಿಂದ ನಮಸ್ತೆ. ಈಗ ಪ್ರತಿ ವರ್ಷದಂತೆ ಭಾರತೀಪುರದಲ್ಲಿ ನಾವು ಯಕ್ಷಗಾನ ಮಾಡ್ತಾ ಬರ್ತಾ ಇದ್ದೀರಾ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? 10 ವರ್ಷಗಳಿಂದ ಭಾರತದ ಬನಶಂಕರಿ ದೇವಸ್ಥಾನದ ಕ್ಷೇತ್ರಗಳ ಯಕ್ಷಗಾನವನ್ನು ಬರ್ತಾ ಇದೆ. ನಾವು ಸುಮಾರು ಸಂತ ಮೇಳದ ಯಜಮಾನಿಕೆ ಮಾಡುವ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಒಂದ್ ದಿವಸ ಇಲ್ಲಿ ರಾಘವೇಂದ್ರ ಭಟ್ರು ನನ್ನ ರಾಮೇಶ್ವರ ದೇವಸ್ಥಾನದಲ್ಲಿ ನಾಟಕ ಅರ್ಧ ಹುಣ್ಣಿಮೆ ದಿವಸ ಒಂದು ಯಕ್ಷಗಾನ ಮಾಡಬೇಕು ಅಂತ ಹೇಳಿ ಆ ಸಂದರ್ಭದಲ್ಲಿ ನಾವು ಮಾಡೋಣ ಅಂತ ಒಂದು ಮಾಡಿದ್ದೆ. ಅವರು ಬನಶಂಕರಿ ಬಗ್ಗೆ ಕತೆ ಬೇಕು ಹೊರಟು ಹೇಳಿ ಶ್ರೀದೇವಿ ಬನಶಂಕರಿ ಅಂತ ಹೇಳಿ ಒಂದು ಪ್ರಸಂಗ ಇದೆ, ಅದನ್ನ ಮಾಡ್ಬೇಕು ಅಂತ ಹೇಳಿದ್ರು. ಅವಾಗ ಅವರು ನಮ್ಮ ತಂದೆಯವರ ನಮ್ಮ ವಿಚಾರದಲ್ಲಿ ಕಥೆಯಲ್ಲಿ ಬರ್ಬೇಕು ಅಂತ ಹೇಳಿದಾಗ ಅನೇಕ ಮಾಡಕ್ ಆಗೋದಿಲ್ಲ. ಈಗಾಗಲೇ ಒಂದ್ ಕಥೆ ಬನಶಂಕರಿ ಕಥೆ ಇರೋದ್ರಿಂದ ಅದು ಕಥೆ ತರೋಕ್ ಆಗೋದಿಲ್ಲ ಅಂತ ಹೇಳಿ ಏನಾದ್ರು ಮಾಡಿ ತರ್ಬೇಕಲ್ಲ ಅಂತ ಹೊಸ ಕಥೆಯನ್ನೇ ಮಾಡೋಣ ನಿಮ್ ಕ್ಷೇತ್ರದ ಬಗ್ಗೆ ಅಂತ ನಾನು ಹೇಳಿದೆ. ಅವ್ರಿಗೆ ಅವ್ನು ಒಪ್ಕೊಂಡ್ರು. ಒಂದೇ ಸಲ ನೀವು ಬನ್ನಿ ನಮ್ ದೇವಸ್ಥಾನಕ್ಕೆ ಅಂತ ಹೇಳಿದಾಗ ನಾನು ಇಲ್ಲಿಗೆ ಬಂದಿದ್ದೆ. ಬಂದಾಗ ಅವರು ನನಗೆ ಒಂದು ಪೆನ್ನು ಮತ್ತು ಕ್ಷೇತ್ರದ ಕಥೆಯನ್ನ ಬರೀಬೇಕು ಅಂತ. ನಾನೊಂದು 15 ದಿವಸದಲ್ಲಿ ಕಥೆ ಬರೀಬೇಕಾಗಿತ್ತು. ಆ 15 ದಿವಸದಲ್ಲಿ ಈ ಕಥೆಯನ್ನ ಬರೆದೆವು. ಬಹಳ ಅಚ್ಚುಕಟ್ಟಾಗಿ ನಾವು ಕಥೆಯನ್ನ ಬರೆದು ತಂದ್ಕೊಟ್ಟೆ. ಅವರು ಇದನ್ನ ಕಥೆಯನ್ನ ಹೇಳಿದವರು ನಿಜವಾಗ್ಲೂ ಇದು ನಮ್ಮ ಕ್ಷೇತ್ರದ ಕಥೆ ಇದೆ ಅಂತ ಹೇಳಿದ್ರು. ಅದು ನಾನು ನಮಗೆ ಬರ್ದೆ ನೀವು ಯಾಕೆ ಬರ್ಸ್ಕೊಂಡು ನಮ್ಗೆ ಗೊತ್ತಿಲ್ಲ. ಇವತ್ತಿನವರೆಗೂ ಕೂಡ ವರ್ಷಕ್ಕೆ ಈ ಪ್ರಸಂಗ ವರ್ಷದಿಂದ ವರ್ಷಕ್ಕೆ ಜನ ಜಾಸ್ತಿ ಸೇರ್ತಾ ಇದ್ದಾರೆ. ಇವತ್ತು ನೋಡ್ಬೋದು ನೀವು ಎಷ್ಟು ಜನ ಸೇರಿದ್ದಾರೆ. ಇದು ನಮಗೆ ಅತ್ಯಂತ ಖುಷಿ ಕೊಡ್ತಕ್ಕಂಥ ಇನ್ನು ಶ್ರೀಕಾಂತ್ ಬಹಳ ವರ್ಷಗಳಿಂದ ಗೊತ್ತು. ಸ್ವಲ್ಪ ಆಸಕ್ತಿ ಈ ರೀತಿಯ ಒಂದು ಚಟುವಟಿಕೆಗಳು ನಡೆದಾಗುತ್ತೆ.
ಇದು ಇದಕ್ಕೆ ನಾವು ಉತ್ಕೃಷ್ಟವಾಗಿ ಯಾಕಂದ್ರೆ ಇವತ್ತು ಹೋಲ್ಸೇಲ್ ಬೆಲೆ ಅದು ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾ ಇದ್ದಾವೆ. ಹಾಗಾಗಿ ನಾವು ಜನಗಳನ್ನ ಒಟ್ಟಿಗೆ ಧನ್ಯವಾದಗಳು. ಕಾರಣ ಉಂಟು. ಅಂದು ನಾನು ಅವರಿವರ ಕೈ ಕಾಲುಗಳನ್ನು ಹಿಡಿದರೂ ಸಹ ಯಾರು ನನ್ನತ್ತ ಮುಖ ಮಾಡಿ ನೋಡಿದವರಲ್ಲ. ಆದರೆ ಇಂದು ಕ್ಷಣಕ್ಕೆ ಆಗ್ತದೆ ಅಂತ ಹೇಳುವುದಕ್ಕೆ ನಾಲ್ಕು ದಿವಸ ಹೋದ್ರು ಹೋಗ್ಬೋದು. ಕಾಲವನ್ನು ಕಾಯಬೇಕು. ಅವರು ಹೇಳಿದ ಕೇಳಿರುವ ಕಾಲ ಮೂಲಂ ಇದಂ ಸರ್ವಂ ಭಾವ ಭಾವವು ಸುಖ ಅಸುಖೆ ಕಾಲ ಸೃಜತಿ ಭೂತಾನಿ ಕಾಲ ಸಂವರ್ತೆ ಪ್ರಜಾ ಕಾಲಾಯ ತಸ್ಮೈ ನಮಃ ತಸ್ಮೈ ನಮಃ ಕರ್ಮಣೆ. ಅರ್ಥ ಆಯ್ತಾ? ಆದ್ದರಿಂದ ನಂಬಿ ಕೆಟ್ಟವರಿಲ್ಲ. ನಂಬದೇ ಇದ್ರೆ ಏನು ಮಾಡ್ಲಿಕ್ಕೆ ಬರೋದಿಲ್ಲ. ಆದ್ದರಿಂದ ಬನಶಂಕರಿ ದೇವಿಯನ್ನು ನಂಬಿಕೊಳ್ಳಿ. ಸಮಯ ಇದ್ದಾಗ ಎಲ್ಲ ಬಂದು ದೇವರಿಗೆ ಕೈ ಮುಗಿದು ಕಾಯೇ ಕೊಡಬೇಕು ಅಂತೇಳಿ ವಿಷಯ ಹೇಳಿಬಿಡ್ತೀನಿ. ದೇವರಿಗೆ ಬಾಳೆಹಣ್ಣು ತೆಂಗಿನಕಾಯಿಯನ್ನೇ ಯಾಕೆ ಕೊಡಬೇಕು? ಯಾಕೆ ಬೇರೆ ಕೊಟ್ಟರೆ ಆಗುವುದಿಲ್ಲ. ಬಾಳೆಹಣ್ಣಿನ ಸಿಪ್ಪೆ ಯಾವ ಬಣ್ಣ ಇರ್ತದೆ? ಬಂಗಾರದ ಬಣ್ಣ ಇರ್ತದೆ, ಹಳದಿಯಾಗಿ. ಆ ಸಿಪ್ಪೆಯನ್ನು ಯಾರಾದರೂ ತಿಂತಾರ? ಅದನ್ನು ಬಿಸಾಡ್ತಾರೆ. ಪ್ರಾಣಿ ಪಕ್ಷಿಗಳು ಯಾವಾದರೂ ತಿಂತಾರೆ. ಒಳಗೆ ಬೆಳ್ಳಗೆ ಇರ್ತದೆ, ಅಂದರೆ ಪರಿಶುದ್ಧವಾದ ಹಣ್ಣು. ಆಮೇಲೆ ದೇಹ ಅನ್ನುವುದು ತೆಂಗಿನಕಾಯಿಯಾಗಿ ಬಹಳ ಒರಟು. ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಎಲ್ಲ ಮಿಶ್ರಣವಾಗಿದ್ದದ್ದು. ಅದನ್ನು ಒಡಿಬೇಕು. ಒಡೆದಾಗ ಒಳಗೆ ಬೆಳ್ಳಗಿನ ತಿರುಳು ಸಿಗ್ತದೆ. ಆದ್ದರಿಂದ ಮತ್ತೆ ಉಳಿದ ಎಲ್ಲ ಹಣ್ಣುಗಳು ಒಂದು ಪ್ರಾಣಿಯ, ಪಕ್ಷಿಯ ಎಂಜಲಾಗಿ ಇರ್ತದೆ. ತೆಂಗಿನಕಾಯಿ ಮಾತ್ರ ಯಾವ ಎಂಜಲೋ ಸೋಂಕದ ಒಂದು ಪರಿಶುದ್ಧವಾದ ಫಲ ಅಲ್ವಾ? ಆದ್ದರಿಂದಲೇ ಅದನ್ನು ಕಲ್ಪವೃಕ್ಷ ಅಂತ ಕರೀತಾರೆ. ಆದ್ದರಿಂದಲೇ ದೇವರಿಗೆ ಕೊಡುವಾಗ ಬಾಳೆಹಣ್ಣು ತೆಂಗಿನಕಾಯಿಯನ್ನೇ ಕೊಡಬೇಕು. ಬೇರೆ ಹಣ್ಣು ಜೊತೆಯಲ್ಲಿ ಇಡ್ಬೋದು, ಯಾಕೆ ಉಳಿದವರಿಗೆ ತಿನ್ಲಿಕ್ಕೆ ಆಗ್ತದೆ. ಆಯ್ತಾ? ಆದ್ರಿಂದ ಬರುವಾಗ ಇದ್ದ ತೆಂಗಿನಕಾಯಿ ಬಾಳೆಹಣ್ಣು ಹೊಡ್ಕೊಂಡು ಬಂದಿದ್ದೇವೆ. ಹೋಗಿ ಬ್ರಾಹ್ಮಣರು ಹೇಳಿದಂತಹ ಪರಿಪರಿಯಾಗಿರುವಂತಹ ವಿಧ ವಿಧಾನಗಳನ್ನೆಲ್ಲವನ್ನು ಪಾಲಿಸಿಕೊಂಡು ಬಂದಿದ್ದೇನೆ. ಆದರೆ ಇನ್ನು ನನ್ನ ಮಗ ಬೆಳೆದು ದೊಡ್ಡವನಾಗಿದ್ದಾನೆ. ಸಂತೋಷವನ್ನು ಕಾಣ್ತಾ ಇದ್ದೇನೆ. ಸರಿಯಾಗಿ ಮಾತನಾಡ್ತಾನೆ, ಸರಿಯಾಗಿ ಕಿವಿಯೂ ಕೇಳಿಸ್ತಾ ಉಂಟು. ಕೇವಲ ನನ್ನ ಮಗ ಮಾತ್ರ ಅಲ್ಲ, ನಮ್ಮ ಕುಟುಂಬವೇ ತುಂಬ ಸಂಸಾರವೇ ಇಂದು ಸಂತೋಷದಿಂದ ತುಂಬಿಕೊಂಡಿದೆ. ಹಾಗಾಗಿ ತಡ ಮಾಡುವುದಿಲ್ಲ. ನಾನು ಹೊರಟು ನಿಂತದ್ದು ಬನಶಂಕರಿ ತಾಯಿಯ ಕ್ಷೇತ್ರಕ್ಕೆ. ಮತ್ತೊಮ್ಮೆ ಹೋಗಿ ಪೂಜೆಯನ್ನು ಸಲ್ಲಿಸಿ ಕೈ ಮುಗಿದು ಪ್ರಾರ್ಥನೆ ಮಾಡಬೇಕಿರುವ ಕಾರಣಕ್ಕಾಗಿ ಹೊರಟು ನಿಂತಿದ್ದೇನೆ. ಹಾಗಾಗಿ ತಡ ಮಾಡುವುದಿಲ್ಲ. ನೇರವಾಗಿ ಭಾರತೀಪುರ ಬನಶಂಕರಿ ಇತ್ತೀಚಿನ ದಿನಗಳಲ್ಲಿ ನಮ್ಮ ತೀರ್ಥ ರಾಜಪುರದಲ್ಲಿ ವಿಶೇಷವಾಗಿರುವಂತಹ ಮಾತುಕತೆಗಳು ಅವರವರಲ್ಲೇ ಮಾತನಾಡುವಂತದ್ದನ್ನ ಕೇಳಿಸಿಕೊಂಡಿದ್ದೇನೆ ಅಥವಾ ತಿಳಿದುಕೊಂಡಿದ್ದೇನೆ. ಇಲ್ಲೇ ಸಮೀಪದಲ್ಲಿ ಬನಶಂಕರಿ ದೇಗುಲ ಒಂದು ನಿರ್ಮಾಣ ಆಗುವುದಕ್ಕೆ ಪ್ರಾರಂಭ. ಅದರ ನೇತೃತ್ವವನ್ನು ಅದರ ರೂವಾರಿಯಾಗಿ ನಾನೇನಿಲ್ಲಿ ಉತ್ಸವ ಮೂರ್ತಿಯ. ಹಾಗಾದ್ರೆ ಇವರಿಗೆಲ್ಲ ಒಪ್ಪಂದಕ್ಕೆ ಕಟ್ಟುಬಿದ್ದವರು, ನನ್ನ ಒಪ್ಪಂದಕ್ಕೆ ಕಟ್ಟುಬಿದ್ದವರಲ್ವಾ ಇವರು? ಹಾಗಾದ್ರೆ ಇಲ್ಲಿ ತಿಮ್ಮಯ್ಯ ಭಟ್ಟನ ಅಧಿಕ ಪ್ರಸಂಗ ಏನು ಎಷ್ಟು ಅಂತ ನಾನು ಕೇಳ್ತೇನೆ. ನನ್ನಲ್ಲೊಂದು ಮಾತು ಕೇಳುವುದಲ್ವಾ? ನೋಡೋಣ. ತಿಮ್ಮಯ್ಯ ಭಟ್ಟನಿಗೆ ವರ್ತಮಾನವನ್ನು ಮುಟ್ಟಿಸಿದ್ದೇನೆ, ಬರುವ ನಿರೀಕ್ಷೆ ಹೊರ
ತಿಮ್ಮಯ್ಯ ಭಟ್ಟ ನನಗೆ ಒಂದು ರೀತಿಯ ತಲೆನೋವಾಗಿ ಪರಿಣಮಿಸ್ತಾ ಇದ್ದಾನೆ. ಏನ್ ಹೇಳಿದ ಇವು? ಅಂತಸ್ತು, ಐಶ್ವರ್ಯ, ಹಣ, ಇದು ಎಲ್ಲದಕ್ಕಿಂತ ಮಿಗಿಲಾಗಿ ದೈವ ಬಲ ಪ್ರಧಾನವಾಗಿರುತ್ತದೆ ಎನ್ನುವುದಾಗಿ ಹೇಳಿದ. ದೈವ ಬಲ ಎಲ್ಲ ಉದ್ಭವ ಆಗ್ಲಿಕ್ಕೆ ಬಿಟ್ಟಿರ್ತಾನೆ ಇದೆಲ್ಲ ಹೆಚ್ಚಾಗುವುದು. ಇಲ್ಲಿಗೆ ಇದನ್ನ ಕುಡಿ ಚೂಟಿ ಬಿಟ್ರೆ ಉದ್ಭವ ಆಗುವುದೆಲ್ಲಿ? ಹಾಗಾದ್ರೆ ಇವರು ನನ್ನನ್ನು ಧಿಕ್ಕರಿಸಿದ್ದಾರೆ, ನನ್ನನ್ನು ಹೊರತುಪಡಿಸಿ ಇಂಥದ್ದೊಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅಂತಾದ್ರೆ ಇದಕ್ಕೆ ನಾನು ಖಂಡಿತ ಅಡ್ಡಿಪಡಿಸಲೇಬೇಕು. ಇದು ನೆರವೇರ್ಲಿಕ್ಕೆ ನಾನು ಬಿಡುವವನ ಅಲ್ಲವೇ ಅಲ್ಲ. ಹಾಗಾದ್ರೆ ಏನ್ ಮಾಡುವುದು? ಮಂತ್ರಿಮಂಡಲವನ್ನು ಒಳಗೂಡಿಕೊಂಡು ನನ್ನಲ್ಲಿರುವಂತಹ ಸೇನೆಯನ್ನ ಇಲ್ಲಿಗೆ ದುಡುಕಿಸಿದೆ ಅಂತಾದ್ರೆ, ಆಗ್ಲಿಕ್ಕೆಲ್ಲ ಜನಬಲ ಹೆಚ್ಚಾದ್ರೆ ನನ್ನ ಸೇನೆ ಸಾಕಾಗ್ಲಿಕ್ಕೆ ಆಗುವುದಿಲ್ಲ. ಅದಕ್ಕೇನು ಮಾಡುವುದು? ಕೆಲವೊಂದು ಸಂದರ್ಭದಲ್ಲಿ ಶಕ್ತಿಯಿಂದ ಆಗದೇ ಇರುವಂತದ್ದನ್ನ ಯುಕ್ತಿಯಿಂದ ಮಾಡಬೇಕು ಎನ್ನುವುದಾಗಿ ಪ್ರಾಜ್ಞರು ಹೇಳಿದ್ದಾರೆ. ಹಾಗಾಗಿ ಇಲ್ಲಿ ಒಂದು ಮಾಯವೋ ಮಂತ್ರವೋ ತಂತ್ರವೋ ಕುತಂತ್ರವೋ ನಡೆಸ್ತೇನೆ. ಏನು ಇದು ಒಂದೊಂದು ದೇವರು ಇರುವುದಲ್ಲ, ಉಂಟು? ಭಯಂಕರ, ಹೇಳಿಕ್ ಲೆಕ್ಕ ಸಿಗುವುದಿಲ್ಲ. ಎಷ್ಟು ಬೇಕಾದ್ರೂ ಇರಲಿ, 10 ಕೂಡ 11 ನೋಡೋಣ. ಏನ್ ಮಾಡ್ತೀರಿ? ಇವರು ಎಲ್ಲವರಿಗೂ ನಾನು ಮಾಯವೋ ಮೋಡಿಯೋ ಮಂತ್ರವೋ ಮಾಡಿ ಇವನ ಇಲ್ಲಿಗೆ ಮುಗಿಸಿ ಬಿಡ್ತೇನೆ. ಈ ಘಟ್ಟದ ಮೇಲೆ ಇದ್ದಾರೆ ಯಾರು? ಭಟ್ರು ಸತ್ಯನಾರಾಯಣ ಕಥೆ ಮಾಡುವ ಸಾಮಾನ್ಯ ಭಟ್ರು, ಸಾಮಾನ್ಯ ಸತ್ಯನಾರಾಯಣ ವ್ರತ ಮಾಡುವಂತ ಸಾಮಾನ್ಯ ಭಟ್ರಲ್ಲ, ಆಗುದಿಲ್ಲ. ಮತ್ತೆ ಕೇರಳಕ್ಕೆ ಹೋಗ್ತೇನೆ ನಾನು, ಅಲ್ಲದಿಲ್ಲ ಮಂತ್ರವಾದಿಗಳನ್ನು ಕರೆಸ್ತೇನೆ. ಅವರು ಎಂತದ್ದನ್ನು ಬೇಕಾದ್ರೂ ಏನು ಬೇಕಾದ್ರೂ ಮಾಯ ಮೋಡಿ ಮಾಡ್ಯಾರು. ಶಕ್ತಿ ಉಂಟು ಅವರಲ್ಲಿ. ಅವರನ್ನು ಬಳಸಿಕೊಂಡು ತಿಮ್ಮಯ್ಯ ಭಟ್ಟನ ಶಬ್ದವನ್ನು ಬೆಳೆಸಬೇಕು. ಹಾಗಾದ್ರೆ ನಮ್ಮಲ್ಲಿರುವಂತವರನ್ನ ಕರೆ ಕೊಡುತ್ತೇನೆ. ಕೇರಳಕ್ಕೆ ಹೋಗಿ ಮಂತ್ರವಾದಿಯನ್ನ ಕರೆತರುವುದಕ್ಕಾಗಿ ಒಂದು ನಿಯೋಗವನ್ನೇ ನಿರ್ಮಾಣ ಮಾಡಿಬಿಡ್ತಾರೆ.
ಮಾಡಬೇಕಾದವನ ಬಾಯಿ ಬರದ ಮೂಕನಂತಿದ್ದವನ ಹಳವನಾದ ಇದ್ದಂತೆ ಇದ್ದವನ ಬುದ್ಧಿಮಾನ್ಯನಾಗಿ ಕಾಲ ಕಳೆಯುತ್ತಿದ್ದವನ ಈ ದಿನ ಇಷ್ಟು ಪರಿವರ್ತನೆಗೊಂಡಿದ್ದೇನೆ ಅಂತಾದ್ರೆ ಇದಕ್ಕೆ ಕಾರಣ ಏನಿರಬಹುದು, ಯಾರಿರಬಹುದು ಎನ್ನುವ ಹಾಗೆ ಯೋಚನಾ ಮಂತ್ರನಾದವನ. ಹಾಗಂತ ಇದಕ್ಕೆಲ್ಲ ಕಾರಣ ಯಾರು ಎನ್ನುವ ಹಾಗೆ ತಿಳಿಯಬೇಕು ಅಂತಾದ್ರೆ ನನ್ನ ಅಪ್ಪನನ್ನೇ ಕಾಣಬೇಕು, ಅಪ್ಪನಲ್ಲಿಯೇ ವಿಚಾರವನ್ನು ಮಂಡಿಸಬೇಕು. ಹಾಗಾಗಿ ತಡ ಅಲ್ಲ, ನೇರವಾಗಿ ಅಪ್ಪ ಇದ್ದಲ್ಲಿಗೆ ಪ್ರಾರಂಭಿಸುವ. ಬಹಳಷ್ಟು ಸಂತೋಷವಾಯ್ತಯ್ಯ ನಿನ್ನನ್ನು ಈ ಸ್ಥಿತಿಯಲ್ಲಿ ನೋಡಿ. ನಾನು ಯಾವತ್ತೂ ಎಣಿಸಿದವ ಮನಸ್ಸಿನಲ್ಲೂ ಎಣಿಸಿದವನು ನಾನಲ್ಲ. ನಿನ್ನನ್ನು ಈ ಸ್ಥಿತಿಯಲ್ಲಿ ನೋಡ್ತೇನೆ, ನಿನ್ನನ್ನು ಗುರುಮಠಕ್ಕೆ ಕಳಿಸಿ ವಿದ್ಯಾವಂತನಾಗಿ ಮಾಡ್ತೇನೆ ಅನ್ನೋದಾಗಿ ಖಂಡಿತವಾಗಿ ಎಣಿಸಿದವನು ನಾನಲ್ಲ. ಆದರೆ ನಿನ್ನನ್ನು ಈ ಸ್ಥಿತಿಯಲ್ಲಿ ನೋಡ್ತೇನೆ ಅನ್ನೋದಕ್ಕೆ ಕಾರಣ ಬಲವಾದ ಕಾರಣ. ಇಲ್ಲಿಯವರೆಗೆ ನೀವು ನನ್ನನ್ನು ಹೆಡ್ಡ ದಡ್ಡ ಎನ್ನುವ ಹಾಗೆ ಹೇಳುತ್ತಾ ಇದ್ದವರು ನೀವು, ಅವೊಬ್ಬ ಬುದ್ಧಿಶೂನ್ಯ ಎನ್ನುವ ಹಾಗೆ ಹೇಳ್ತಾ ಇದ್ದವರು ನಾನೇ ಎಷ್ಟೋ ಬಾರಿ ಹೇಳಿದ್ದೇನೆ. ನಿಮ್ಮಿಂದಲೇ ಗುರುಕುಲವನ್ನು ಸೇರಿದವನ, ಗುರುಗಳಿಂದ ಬೇಕಾದಂತ ವಿದ್ಯೆಯನ್ನೆಲ್ಲ ಅಭ್ಯಾಸ ಮಾಡಿದೆ. ಹಾಗಂತ ನಾನು ಮೊದಲಿನಂತೆ ಇಲ್ಲ ಪರಿವರ್ತನೆಗೊಂಡಿದ್ದೇನೆ ಅಂತ ಆದ್ರೆ ಇದಕ್ಕೆ ಕಾರಣ ಏನು ತಿಳಿಯುವ ಕುತೂಹಲ ನನ್ನುಂಟು. ಹಾಗಾಗಿ ನಿಮ್ಮಲ್ಲಿ ಒಂದು ಪ್ರಶ್ನೆ. ಮಗನೇ, ಎಲ್ಲರಿಗೂ ಆ ಆಸೆ ಬಂದೇ ಬರ್ತದೆ. ಹ, ಮೊದಲು ಹೇಗಿದ್ದವನು, ಹ, ಹೇಗಿದ್ದಂತ ನಾನು ಈಗ ಬದಲಾಗುವುದಕ್ಕೆ ಕಾರಣ ಏನು, ಏನು ಇದರ ಮಹಿಮೆ ಅನ್ನೋದಾಗಿ ಪ್ರಶ್ನೆ ಮೂಡುವುದು ಸಹಜ. ಹೇಳ್ತೇನೆ ಕೇಳು. ಏನು? ಇನ್ನೊಂದು ಸಂದರ್ಭದಲ್ಲಿ ಹ, ನೀನು ಬುದ್ಧಿಮಾನ್ಯನಾಗಿದ್ದಂತಹ ಸಂದರ್ಭ, ಏನು ಮಾಡೋಣ ಅನ್ನೋದಾಗಿ ಯೋಚನೆಯಲ್ಲಿ ಇದ್ದವನು ನಾನು. ಅದೆಷ್ಟೋ ವೈದ್ಯರನ್ನು ತೋರಿಸಿದ್ರು ಸಹ, ಅದೆಷ್ಟೋ ಕಡೆ ಕರೆದುಕೊಂಡು ಹೋದ್ರು ಸಹ ನಿನ್ನ ಬುದ್ಧಿಮಾನ್ಯ ಅದಕ್ಕೊಂದು ಪರಿಹಾರ ನಿಮ್ಮ ಪಾಲಿಗೆ ಸಿಗಲಿಲ್ಲ. ಏನು ಮಾಡುವುದು ಅನ್ನೋದಾಗಿ ಯೋಚನೆ ಮಾಡಿದೆ. ನೇರವಾಗಿ ಮಹಾರಾಜರ ಬಳಿ ಹೋದೆ. ಮಹಾರಾಜರ ಬಳಿ ಹೋಗಿ ದುಃಖವನ್ನು ತೋಡಿಕೊಂಡಾಗ, ತೀರ್ಥರಾಜ ಅಲ್ಲಿಗೆ ಹೋದಾಗ ಏನ್ ಹೇಳಿದ್ರು? ಅವರು ದುಃಖವನ್ನು ತೋಡಿಕೊಂಡಾಗ, ನೀನು ಅರೆಕ್ಷಣವು ಇಲ್ಲಿ ನಿಲ್ಲಬೇಡ, ಪುರದಿಂದ ತೆರಳು ಎನ್ನುವುದಾಗಿ ಪುರದಿಂದ ನುಗ್ಗಿ ಬಿಟ್ಟರು ಮಗನೇ. ಆದ್ರೆ ಏನು ಮಾಡೋಣ? ರಸಿಕನಾದಂತಹ ನಿಮ್ಮ ಪಾಲಿಗೆ ತೀರ್ಥರಾಜದ ಪುರದ ಅಧಿಕಾರಿಯಾದಂತಹ ಅರುಣ ತೇಜ ನಿಮ್ಮನ್ನು ಪುರದಿಂದ ಹೊರಟಿದ ಅಂತ ಹೊರಟಿದ್ದಾರೆ. ಹೊರಗೆ ಹೋಗಿ ಯಾರ ಹತ್ರ ಭಿಕ್ಷೆ ಬೇಡೋಣ ಅಂತ ಹೇಳಿದ್ರು. ಯಾರು ನನ್ನನ್ನು ಮನೆ ಒಳಗೆ ಸೇರಿಸಿಕೊಳ್ಳುವುದಿಲ್ಲ. ಏನು ಮಾಡೋಣ? ಇನ್ನು ಸಾಯುವುದು ಒಂದೇ ದಿಕ್ಕು ಎನ್ನುವುದಾಗಿ ಸಾಯುವುದಕ್ಕೆ ಮುಂದಾದಾಗ ದೇವರ ರೂಪದಲ್ಲಿ ಒಬ್ಬರು ಬಂದರು ಮಗನೇ. ಯಾರು? ಅವರೇ ತಿಮ್ಮಯ್ಯ ಭಟ್ರು ಎನ್ನುವುದಾಗಿ. ಅವರು ಬಂದು ಆಡಿರುವುದು ಒಂದೇ ಮಾತು, ಬೈರ ನೀನು ತಲೆ ಕೆಡಿಸುವಂತ ಅಗತ್ಯವೇ ಇಲ್ಲ. ನಿನ್ನ ಮಗ ಈ ಸ್ಥಿತಿಗೆ ಬಂದಿದ್ದಾನೆ, ನಾನು ಹೇಳಿರುವಂತಹ ಒಂದು ಕಾರ್ಯ ಮಾಡಿದ್ದೆ ಹೌದು ಅಂತಾದ್ರೆ ಮುಂದೆ ನಿನ್ನ ಮಗ ಸರಿಯಾಗ್ತಾನೆ ಎಂದಾಗಿ ಹೇಳಿದ್ದಾರೆ. ಏನು ಮಾಡೋಣ ಅಯ್ಯ ಅನ್ನೋದಾಗಿ ಕೇಳಿದಾಗ ಅವರು ಆಡಿರುವುದು ಒಂದೇ ಮಾತು. ಯಾವುದು? ನೇರವಾಗಿ ಭಾರತೀಪುರ ಬನಶಂಕರಿ ಕ್ಷೇತ್ರಕ್ಕೆ ಬಾ. ಅಲ್ಲಿ ಶುಕ್ರವಾರ ದಿನ ಅಂದ್ರೆ ನಾಳೆ ದಿವಸ ಚಂಡಿಕಾ ಯಾಗ ಇರ್ತದೆ. ನಿನ್ನ ಕುಟುಂಬ ಸಮೇತರಾಗಿ ಎಲ್ಲವರನ್ನು ಕರೆದುಕೊಂಡು ಬಂದು ಆ ಚಂಡಿಕಾ ಯಾಗದಲ್ಲಿ ನೀನು ಭಾಗವಹಿಸಿ ನಾವು ಕೊಡುವಂತಹ ತೀರ್ಥ ಪ್ರಸಾದವನ್ನು ಸಂತೋಷದಿಂದ ಸ್ವೀಕರಿಸಿದ್ದೆ ಹೌದು ಅಂತ ಆದ್ರೆ ಆ ಅಮ್ಮನ ಕೃಪೆಯಿಂದ ನಿನ್ನ ಮಕ್ಕಳು ಅಥವಾ ನಿನ್ನ ಸಂಸಾರ ಸರಿ ಹೊಂದುತ್ತಾರೆ ಎನ್ನುವುದಾಗಿ ಆಡಿರುವಂತಹ ಮಾತು. ಅವರ ಮಾತಿಗೆ ಬೆಲೆ ಕೊಟ್ಟು ನಾನು ನಿಮ್ಮವರೆಲ್ಲವರನ್ನು ಕರೆದುಕೊಂಡು ಹೋದೆ. ಚಂಡಿಕಾ ಯಾಗದಲ್ಲಿ ಪಾಲ್ಗೊಂಡೆ. ಚಂಡಿಕಾ ಯಾಗದಲ್ಲಿ ಪಾಲ್ಗೊಂಡು ತಾಯಿಯಲ್ಲಿ ಬೇಡಿಕೊಂಡು ತಾಯಿಯ ಪ್ರಸಾದವನ್ನು ಸ್ವೀಕರಿಸಿದಾಗ ಸ್ವಲ್ಪ ಸ್ವಲ್ಪವೇ ಸರಿಯಾಗ್ತಾ ಬಂದವನು. ಹಾಗಾದ್ರೆ ನಾನು ಸರಿಯಾಗುವುದಕ್ಕೆ ಕಾರಣ ಏನು? ಭಾರತೀಪುರ ಬನಶಂಕರಿ ತಾಯಿ ದೇವಿ ಬನಶಂಕರಿಯ ಪ್ರಸಾದವನ್ನು ಸ್ವೀಕರಿಸಿದ ಕಾರಣ ನಾನೊಬ್ಬ ಬುದ್ಧಿ ಶೂನ್ಯನಾದವ ಬುದ್ಧಿವಂತನಾದೆ ಎನ್ನುವುದು ಸ್ಪಷ್ಟವಾಯಿತು. ಹಾಗಂತ ನನ್ನ ಬದುಕನ್ನು ರೂಪಿಸಿ ಕೊಟ್ಟವರು ಯಾರು? ತಿಮ್ಮಯ್ಯ ಭಟ್ಟರು ಅಂತ ಹೇಳ್ತಾ ಇದ್ದೀರಿ. ಅವರು ಎಲ್ಲಿದ್ದಾರೆ? ಅವರನ್ನು ನೋಡಬೇಕು, ಅವರ ಆಶೀರ್ವಾದ ಪಡಿಬೇಕೆನ್ನುವಂತ ಕುತೂಹಲ ನನ್ನಲ್ಲಿ ಉಂಟು. ಹೌದಾ? ಅವರನ್ನು ನೋಡಬೇಕೆನ್ನುವುದಾಗಿ ಆಸೆ ಉಂಟಲ್ವಾ? ಹಾಗಾಗಿ ತಡ ಮಾಡುವುದಿಲ್ಲ, ನೇರವಾಗಿ ಅವರ ಬಳಿಯ ಕರ್ಕೊಂಡು ಹೋಗ್ತೇನೆ.
ಕುಣಿವ ನವಿಲು ಗಗನ ನೋಡಿ ಕುಣಿವ ನವಿಲು ಕುಣಿವ ನವಿಲು ಚಿಗುರು ಜೋಡಿವ ಹೊನಲು ಆ ಚಿಗುರೆ ಜೋಡಿ ಚಿಗುರೆ ಜೋಡಿ ಚಿಗುರೆ ಜೋಡಿ ಚಿಗುರೆ ಜೋಡಿ ಚಿಗುರೆ ಜೋಡಿ ಜಿಗಿವ ಜಿಗಿವ ಅವು ಜಿಗಿವ ಹೊನಲು ಜಿಗಿವ ಹೊನಲು ಜಿಗಿವ ಹೊನಲು ಚಿಗುರೆ ಜೋಡಿ ಜಿಗಿವ 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 ಆ ಜಿಗಿವ ಹೊನಲು ಸೊಗಸುಗಾರನವುದು ವಿಧಿಯು ಜಗದಿ ನಿಶ್ಚಿತ ಸೊಗಸುಗಾರ ಓದುಗಾರ ಸೊಗಸುಗಾರ ಸೊಗಸುಗಾರನವುದು ವಿಧಿಯು ಜಗದಿ ನಿಶ್ಚಿತ ವಿಧಿಯು ಜಗದಿ ನಿಶ್ಚಿತ ವಿಧಿಯು ಜಗದಿ ನಿಶ್ಚಿತ
ಈಗ ಮುಕ್ತ ಅಂತ ನಿಂತ್ಕೊಂಡು ಕಾಲು ನೋವು ಪ್ರಾರಂಭ ಆಯ್ತಾ? ಕುತ್ಕೊಂಡಾಗ್ಲೂ ಮುಗಿಸ್ಲಿಲ್ವಾ? ಇನ್ನೇನು ಮಲ್ಕೊಳ್ಬೇಕು ಅನ್ನೋಷ್ಟಲ್ಲಿ ಮುಗಿಸ್ತೀಯ. ಸಂತೋಷ ಆಯ್ತು. ನಾವು ಯಾವಾಗಲೂ ಹಾಗೆ. ಮುಗಿಸ್ತೀಯಲ್ಲ ಅಂತ ಸಂತೋಷ ಆಯ್ತು. ಓ, ಮುಗಿಸಿದಕ್ಕೆ ಸಂತೋಷ ಆಗುತ್ತಾ? ನೀ ತಪ್ಪು ತಿಳಿಬೇಡ. ಹಾ. ನೀನು ಒಂದು ನಾನು ಕುಣಿದಕ್ಕೆ ನಿಮ್ಗೆ ಅಪರಾಧ ಆಯ್ತು ಅಂತ ಹೇಳಿ ಆಗಲ್ಲ. ಮತ್ತೆ ನೀನು ಮೊದ್ಲೆಲ್ಲ ಇಷ್ಟು ಕೊಡುವುದೇ ಎಲ್ಲ ಆಯ್ತು. ಹಾ. ಈಗೀಗ ಭಾರಿ ಕೊಡಲಿಕ್ಕೆ ಪ್ರಾರಂಭ ಮಾಡ್ತೀಯಲ್ಲ, ಕಾರಣ ಏನು? ಅದೇ ಸಂತೋಷ. ದೇವಿ ಬನಶಂಕರಿ ಅನುಗ್ರಹ. ಮತ್ತೆ ದೇವಿ ಬನಶಂಕರಿ ಒಬ್ಳು ಇಲ್ಲ ಅಂತ ಆಗಿದೆ. ನಾನು ಇವತ್ತು ಈ ಕ್ಷೇತ್ರದಲ್ಲಿ ಇಷ್ಟು ಕೆಲಸ ಮಾಡ್ತೇನೆ ಅಂತ ನಾನು ನನಗೂ ನಿರೀಕ್ಷೆನೇ ಇರ್ಲಿಲ್ಲ. ನಿನ್ನನ್ನು ಈ ಕ್ಷೇತ್ರಕ್ಕೆ ಕರ್ಕೊಂಡು ಬರ್ತೇನೆ ಅಂತ ಹೇಳಿ ನಾನು ನಿರೀಕ್ಷೆ ಮಾಡಲಿಲ್ಲ. ಎಲ್ಲ ನೀನೆ. ನೀವು ನಾನು ಹುಟ್ಟಿದಾಗಲೇ ನಾನು ಗ್ರಹಿಸಿದ್ದೆ ಹಾಗೆ. ನನ್ನ ಜೀವನವೇ ಮುಗಿದು ಹೋಯ್ತು ಅಂತ ಭಾವಿಸಿದವನ ಅಂತೂ ದೇವಿ ಬನಶಂಕರಿ ಅನುಗ್ರಹದಿಂದ ಇವತ್ತು ಈ ಕ್ಷೇತ್ರದಲ್ಲಿ ದುಡಿಯುವುದಕ್ಕೆ ಸಿದ್ಧನಾಗಿ ಬೆಳೆದು ನಿಂತವ. ಮಟ್ಟಿಗೆ ಬೆಳೆದಿದ್ಯಲ್ಲ, ಆ ಮಟ್ಟಿಗೆ ನೀವು ಸಂತೋಷ ಪಡಬೇಕು. ಯಾಕೆ? ನನಗೆ ಯಾವಾಗಲೂ ಸಂತೋಷವೇ. ಕಾರಣ ಏನು? ನನ್ನ ಜನ್ಮಕ್ಕೆ ಕಾರಣಕರ್ತರು ನೀವು. ಮತ್ತೆ ಅಪ್ಪನಾದ ನೀವು ಹೆಮ್ಮೆ ಪಡಬೇಕು. ಬರೀ ಹಾಗೆಲ್ಲ ತಡೆ ಸ್ವಲ್ಪ. ಬಾಳೆ ಹಾಕ್ಬೇಕಾ ನಿಮ್ಗೆ? ಉಳಿದೇ ಇಲ್ವಾ? ಆ ಸಂತೋಷದಲ್ಲಿ ಇಲ್ಲೆಲ್ಲ ಗಾಳಿ ಹೋಗ್ತಾ ಉಂಟು, ನಮ್ಗೆ ಗೊತ್ತಾಗುದಿಲ್ಲ. ಉಳಿದು ನನಗೆ ಗಾಳಿ ಹೋದ್ರೆ ನಮ್ಗೆ ಗೊತ್ತಾಗುದಿಲ್ಲ, ನಿಮ್ಗೆ ಗಾಳಿ ಹೋಗ್ಲಿಕ್ಕೆ ಆರಂಭ ನಮ್ಗೆ ಗೊತ್ತಾಗಲ್ಲ. ಸಂತೋಷ ಅಷ್ಟು ಸಂತೋಷ ಲಾರಿ. ಸಂತೋಷದ ಲಾರಿ ಅಲ್ಲ ಇದು ಅದು ಹೊಡಿ ಬಿದ್ದು ಒಂದು ಸಾಯ್ಬೇಡಿ. ಸಾಯ್ತಿದ್ದೆ ನಾನು ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ. ಅಲ್ಲ ಮಾರ, ಇದು ಸಂತೋಷದ ಲಾರಿ, ಆನಂದ ಸಾಗರ. ಸಾಗರದಲ್ಲೇ ಆನಂದ. ನೀವು ಒಳ್ಳೆ ಇದು ಒಳ್ಳೆ ಇಲ್ಲಿ ಯಾಕೆ ಬಂದ? ವಯಸ್ಸಲ್ಲಿ ಒಂದು ಹೋಗಿ ಸಿದ್ಧವಾಗಿದ್ದು ಹಿಡಿದು ಕೃಷ್ಣ ಕರದಲ್ಲಿ ಹಿಡಿದು ಯಂತ್ರ ಮಂತ್ರ ತಂತ್ರ ಮೂರೂ ಅಸಾಧ್ಯವಾದರೆ ಕುತಂತ್ರ ಆದ್ರೂ ಸರಿ. ಇಷ್ಟೊತ್ತವರೆಗೆ ಬದುಕಿದ್ದೇದ್ರಲ್ಲ. ಮುಂದಿನ ಜೀವನ ಅದೇ. ಯಾಕೆ ಹೊರಟಿದ್ದೆ ನನ್ನ ದಾರಿಯಾರು ಅಥರ್ವಣ ವಿದ್ಯೆ. ಆ ಪ್ರಯೋಗವನ್ನ ಕಲಿತ ನಾನು ಸಾಧಿಸುವುದಕ್ಕೆ ಹೊರಟವನೇ. ಹಾಗಾದ್ರೆ ಸಾಮಾನ್ಯವಾಗಿರುವಂತಹ ಮಂತ್ರವಾದಿ ನಾನಲ್ಲ. ಬರೇ ಹಾವು ಚೇಳು ಕಪ್ಪೆ ಹಿಡಿದು ಹೋಮಕ್ಕೆ ಹಾಕುವ ಮಂತ್ರವಾದಿ ನಾನಲ್ಲ. ಮಂತ್ರ ಶಕ್ತಿಯಿಂದ ಎಂತಹ ದೈವ ಭೂತವನ್ನಾದರೂ ಕೂಡ ಮಂತ್ರಿಸಿ ಹಿಡಿದಿಡುವಂತಹ ಶಕ್ತಿ ಸಾಮರ್ಥ್ಯವನ್ನ ಹೊಂದಿದವ ನಾನು. ಹಾಗಿರುವಾಗ ಆ ಊರು ಕೇರಳವನ್ನ ಬಿಟ್ಟು ಈ ಕಡೆಗೆ ಬರುವುದಕ್ಕೆ ಕಾರಣ ನನ್ನ ಪ್ರಚಾರವೇ ಕಾರಣ. ಮಹಾರಾಜನಿಂದ ವರ್ತಮಾನ ಬಂದಿದೆ, ನೋಡೋಣ. ಇಂದ್ರಾಯ ಸ್ವಾಹ ಇಂದ್ರಾಯ ಜಂಗಮ ಪುರುಣಾಯ ಸ್ವಾಹ ಪುರುಣಾಯ ಜಂಗಮ ಅಗ್ನೇಯ ಸ್ವಾಹ ಅಗ್ನೇಯ ಜಂಗಮ. ಮನುಷ್ಯ ಅಂತ ಅಲ್ಲ. ಹೌದು,
ಓ ಇದು ಇದಕ್ಕೆ ಮಾತಾಡ್ಲಿಕ್ಕೆ ಬರ್ತದೆ ಅಂತ ಅಲ್ಲ, ಮನುಷ್ಯರ ಹಾಗೆ ಮಾತಾಡ ಮಾತಾಡುವುದು ಯಾವುದು? ಮನುಷ್ಯರು ಮಾತಾಡ ಹಾಗಾದ್ರೆ ನಾನು ಬೇರೆಯ ಪ್ರಾಣಿಯ? ಅಲ್ಲ, ನಿಮ್ಮ ಪ್ರಶ್ನೆಗೆ ನಾನೇ ಕೇಳ್ತೇನೆ. ಮಾತಾಡೋದು ಮಾತಾಡ್ತಾನೆ ಒಬ್ಬ ಅಂತಂದ್ರೆ ಅವ ಎಂತವ? ಪ್ರಾಣ ಇದ್ದವರೆಲ್ಲ ಪ್ರಾಣಿಗಳೇ, ಮಾತಾಡಿದವರೆಲ್ಲ ಆದರೆ ಮನುಷ್ಯ ಪ್ರಾಣಿ. ತಾವು ಯಾರು ಅಂತ ಗೊತ್ತಾಗಲಿಲ್ಲ. ನಾನು ಅದು ಸ್ವಾಮಿ, ಮನೀಷಿಹಿ ಅಂತ ಒಂದು ಶಬ್ದ ಉಂಟು. ಏನಂತ? ಮನೀಷಿಹಿ ಹೊರಬರಲಿ. ಅಂದ್ರೆ ಜ್ಞಾನಿ ಅಂತ ಅರ್ಥ. ಹೌದು ಹೌದು. ಅಂಥವರನ್ನು ಮನುಷ್ಯ ವರ್ಗಕ್ಕೆ ಸೇರಿಸಿ, ಅಲ್ಲದೆ ಇದ್ರೆ ಮನುಷ್ಯ ರೂಪದ ಪ್ರಾಣಿ. ಹಾಗೆ ಹಾಗೆ. ಈಗ ನಿಮ್ಮನ್ನ ನೀವು ತಿಳ್ಕೊಂಡದ್ದು, ನಾನು ಮನೀಷಿ ನೀವು ತಿಳ್ಕೊಂಡದ್ದು. ಅಂದ್ರೆ ಇಲ್ಲಿ ಜನಗಳು ನಿಮ್ಮನ್ನ ಎತ್ತಿ ಹಿಡಿದಿದ್ದಾರೆ. ಅಭಿಪ್ರಾಯವನ್ನು ಆಕ್ಷೇಪಿಸಿದ್ರೆ ಊರಿನಲ್ಲಿ ಬದುಕುವುದು ಕಷ್ಟ ಆಗ್ತದೆ. ಅದಕ್ಕಾಗಿ ಅದನ್ನು ಮನ್ನಿಸಬೇಕು, ಮಾನಿಸಬೇಕು. ಬದುಕು ದಾರಿ ಕಂಡುಕೊಂಡವರು ಅಂತ ಗೊತ್ತೀಗ. ಬದುಕು ದಾರಿ ಅಂದ್ರೆ ನೇರ ದಾರಿ, ಕುರು ದಾರಿ ಮತ್ತು ಬಳಸು ದಾರಿ ಅಂತ ಇತ್ತು. ನೀವು ಯಾವ ದಾರಿಯಲ್ಲಿ ಹೋಗ್ಬೋದು? ನಾವು ನೇರ ದಾರಿಯಲ್ಲಿ ಹೋಗುದು. ಹಾಗೆ ಅದಕ್ಕೆ ನಮ್ಮ ದಾರಿ ಬರುವಾಗ ನೇರ ದಾರಿ ಎಂದು ಬಂದದ್ದು, ದಾರಿ ತಪ್ಪಿ ಹೋಗಿ ಗೊತ್ತೇ ಆಗಿದೆ. ನಾವು ತಿಳುಕೊಂಡದ್ದು ಹಾಗೆ, ನಾವು ನೇರ ದಾರಿಯಲ್ಲಿ ಇದ್ದೇವೆ. ಇದನ್ನು ಹೇಳಿ 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 ಜನ ಕೊಟ್ಟಾಗಿ ನಮ್ಗೆ ಗೊತ್ತಾಯ್ತು. ಅನುಗ್ರಹ ಅಲ್ಲ, ಇಷ್ಟು ಜನ ಬಂದಿದ್ದಾರಲ್ಲ, ಇವರನ್ನೆಲ್ಲ ಏನು ಅಂತ ಹೇಳ್ತೀವಿ? ಸಭ್ಯರು, ಯೋಗ್ಯರು ಅಂತ ಹೇಳ್ಬೇಕು. ಹೌದಾ? ಕೇವಲ ಸೇರಿರುವುದೇ ಸಭೆ. ಮತ್ತೆ ಜನ ಸಂಪರ್ಕ ಮಾಡಲಿಕ್ಕೆ ಒಂದು ಯೋಗ್ಯತೆ ಅಂತ ಇರುತ್ತೆ. ಅದೆಲ್ಲ ಬೇಡ, ನೀವು ಮಧ್ಯ ಮಾತಾಡ್ಬೇಡ. ಈಗ ಸಮಯ ಇಲ್ಲ, ಇದು ಕಾಲ ಮಿತಿ, ನೆನ್ಪಿಟ್ಕೋ. ಗೊತ್ತಾಯ್ತಾ? ಹೆಚ್ಚು ಜನರು ಸೇರುವುದು ಸಭೆಗಿಂತ ಹೆಚ್ಚು ಸಂತೆ. ನೀವು ಸತ್ಯ ವ್ಯವಹಾರ ಮಾಡಬೇಕು. ಇಲ್ಲ ಇಲ್ಲ, ಸಭ್ಯತೆಯಿಂದ ಸಭೆಯ ನಾನು ಸಭೆ ಕಡೆ ಗಮನನೇ ಇಲ್ಲ. ನೀವು ಇದೇ 4 ಗಮನದೊಳಗೆ ಮಾತ್ರ ನನ್ನ ಗಮನ. ಈಗ ಹೋಮ ಮಾಡ್ತಿರ್ತೀರಲ್ಲ, ಹೌದು. ಹೋಮ ಮಾಡಿ. ಬುಡು ಬುಡು ಬಿರುಮೆಯ ಬಡಗಿನ ನುಡಿಯನ. ಗೌರವ ನಾನು ಇದೀಗ ನಿಮಗೆ ದುಡುಕಿನಿಂದ ಕೆಡುಕು, ಕೋಪ ಅನ್ನುವುದು ಪಾಪದ ದೇವಿಯ ಮಾಲೆ ಪಿಡಿಯುತ್ತ, ದೇವಿಯ ಮಾಲೆ ಪಿಡಿಯುತ್ತ, ಭಾವ ಚಿತ್ತದಿ ನುಡಿಸಿ ಶುದ್ಧದಿ ನುಡಿಸಿದರು ಕೋವಿದೆ ಬನಶಂಕರಿ ದೇವಿಯರು ತಾಳೆ.
ಸ್ಥಿತಿಯಲ್ಲಿ ನಾನಿದ್ದಾಗ, ವನಾಂತರದಲ್ಲಿ ಮರದ ಬುಡದಲ್ಲಿ ಮಲಗಿದ್ದಾಗ ಕನಸಿನಲ್ಲಿ ಕಾಣಿಸಿಕೊಂಡಂತ ಆ ಮಹಾತಾಯಿ ಬನಶಂಕರಿ, ಮದುವೆ ಹೆದರಬೇಡ, ಇದೋ ಒಂದು ಮಾಲೆಯನ್ನು ನಿನ್ನ ಸಮೀಪದಲ್ಲಿ ಇರಿಸಿದ್ದೇನೆ. ಇದನ್ನು ಹಿಡಿದು ನನ್ನನ್ನು ಕಷ್ಟಕಾಲದಲ್ಲಿ ಸ್ಮರಿಸು, ನಾನು ನಿನ್ನನ್ನು ಅನುಗ್ರಹಿಸ್ತೇನೆ. ಇದಕ್ಕಿಂತ ಕಷ್ಟ ಕಾಲ ಯಾವುದು? ದೇವಿಯ ಕಾರ್ಯವೇ ಪೂರ್ಣ ಆಗದೆ ಹೋದ್ರೆ ಅನ್ಯಾಯ. ಆದ್ದರಿಂದ ಆ ದೇವಿಯನ್ನು ಮನಸಾ ಸ್ಮರಿಸ್ತೇನೆ. ಜಯ ಜಯ ಬನಶಂಕರಿ, ಜಯ ಜಯ ಬನಶಂಕರಿ, ಅಭಯ ಪ್ರದಾಯಿನಿ ಕಾತ್ಯಾಯಿನಿ, ಜಯ 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 ಜಯ. ಅಂಬಾ ಭವಾನಿ ಕಾತ್ಯಾಯಿನಿ ಶ್ರೀದೇವಿ ಬನಶಂಕರಿ, ಶ್ರೀದೇವಿ ಬನಶಂಕರಿ, ಜಯ ಜಯ ಬನಶಂಕರಿ, ಜಯ 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 ಜಯ. ಆರತಿ ಬೆಳಗಿದರು ಜಗನ್ಮಾತೆಗಳು, ಶಂಕರಿ ಶುಭಕರಿಯ ಬಲಪ್ರದಾಯಕ್ಕೆ ಆರತಿ ಬೆಳಗಿದರು. ತ್ರಯಂಬಕಿ ಗೌರಿ ನಾರಾಯಣಿ ನಮೋಸ್ತು. ಸರ್ವಶೇಷರು ಏಳು ಏಳು, ಸರ್ವಶೇಷರು ಏಳು ಏಳು, ಕಣ್ಣಿನ ಗುರಿಗಳು ಕೊಂದು ನಿಮಗೆ ಕ್ಷೇಮ ಶಾಂತಿಯನ್ನುಂಟು ಮಾಡುತ್ತೇನೆ. ಆ ಕುರಿತಾಗಿ ನಾನು ಯೋಚಿಸ್ತೇನೆ, ಹೆದರಬೇಡ. ಈ ದುಷ್ಟರನ್ನು ಕೊಲ್ಲುವ ಚಂದವನ್ನ ನಿಶ್ಚಿತೆಯಿಂದ ಆಗಲಿ ನೋಡು. ಈ ದುರುಳರಿಗೆ ಸರಿಯಾಗಿ ಮೆರೀತಿರುವಂತಹ ಇವರಿಗೆ ಸರಿಯಾಗಿ ಶಿಕ್ಷೆ ಆಗಬೇಕು ಅಂತಾದ್ರೆ ನಾನೇ ಮುಂದತ್ತಿ ಹೋಗಿ ಸಾಗಲಿ. ಅಲ್ಲದು ನನ್ನ ಶಕ್ತಿಯ ವ್ಯಕ್ತವಾಗಿರುವಂತಹ ರೂಪ ಅದೇ ಸರ್ವೇಶ್ವರಿ, ಅವಳಿಂದ ಮಾತ್ರ ಸಾಧ್ಯ. ಹಾಗಾಗಿ ಸರ್ವೇಶ್ವರಿಯನ್ನ ಕರೆದು ದುಷ್ಟರಿಗೆ ಚೆನ್ನಾಗಿ ಮತ್ತರಿ
ನಮಸ್ತಸ್ತೆ ನಮೋ ನಮಃ ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ತೆ 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 ನಮೋ ನಮೋ ಏನು ನಿನ್ನ ಮಾಯೆ ಏನು ನಿನ್ನ ಮಾಯೆ ಅಮ್ಮ ಏನು ನಿನ್ನ ಮಾಯೆ
ನೋಡಿದೆಯೋ ಶಾಂತಿಯಿಂದ ಕೂಡಿದಂತಹ ನಮ್ಮ ಈ ದೇಗುಲದ ವಾತಾವರಣವೇ ಹೆಚ್ಚು ಬದಲಾವಣೆ ಆಗಿದೆ ಅಲ್ವೇ? ಹಾಗಾದ್ರೆ ಇದಕ್ಕೆ ಕಾರಣ ಏನು? ಕಾರಣ ದುಷ್ಟ ಮಾಂತ್ರಿಕ ತನ್ನ ಬಲದಿಂದ ಹೊರಬಲದಿಂದ ಬೆರೆಯುತ್ತಾ ಇದ್ದಾನೆ. ಆತನ ಮಂತ್ರವನ್ನು ಹಿಡಿದು ಆತನನ್ನು ಬಂಧಿಸಬೇಕು, ಆತನನ್ನು ನಮ್ಮ ವಶಕ್ಕೆ ಪಡೆದುಕೊಳ್ಳಬೇಕು. ಇದೋ ನೋಡು ಮಾಡುವಂತಹ ಮಂತ್ರ ಶಕ್ತಿ, ಅವನ ಮಂತ್ರ ತಂತ್ರ ನಮ್ಮೆದುರು ನಡೆಯದ ಹಾಗೆ ಮಾಡಬೇಕು. ಹಾಗಾಗಿ ನಿನ್ನ ಅಭಿಪ್ರಾಯ ಇಷ್ಟೆಲ್ಲ ಉಪಾಯವನ್ನು ಮಾಡಿದರೆ ವರಬಲದಿಂದ ಹೆಕ್ಕಿ ಬಲದಿಂದ ಕೊಪ್ಪಿ ತಾನೇ ನನಗೆ ಯಾರು ಇಲ್ಲ, ಆತನಿಗೆ ತಕ್ಕ ಶಿಕ್ಷೆ ಆಗಲೇಬೇಕು. ಮಂತ್ರ ಶಕ್ತಿ ಮೇಲೋ ಅಥವಾ ದೈವ ಶಕ್ತಿ ಮೇಲೋ ತೋರ್ಪಡಿಸಬೇಕು ತಾನೆ. ಶಕ್ತಿಯ ಕುಂದಿಸುವುದಕ್ಕೋಸ್ಕರವಾಗಿ ಎರಡೆರಡು ಭೂತಗಳು ಬರ್ತಾ ಇದ್ದಾವೆ. ಹಾಗಾದ್ರೆ ನನ್ನ ಶಕ್ತಿ ಏನು ಎನ್ನುವುದನ್ನು ತೋರಿಸಿಕೊಡುವುದಕ್ಕೆ ನಾನು ಸೃಷ್ಟಿಸ್ತೇನೆ. ಕಾಳಿ, ಕಾಳಿ, ನಮ್ಮನ್ನು ಸೃಷ್ಟಿ ಮಾಡಿದ ಕಾರಣ ನಮ್ಮಿಂದ ಏನಾಗಬೇಕು ಆ ಕಾರಣ ನಾವು ಮಾಡ್ತೇವೆ. ನಮ್ಗೆ ಅಪ್ಪಣೆ ಮಾಡ್ಕೊಳ್ಳಿ. ಮಾತು ಕಡಿಮೆ, ವಿರೋಧಿಗಳು ಬರ್ತಾ ಇದ್ದಾರೆ.
ಶಕ್ತಿಗಳೇ, ಇದು ನಮ್ಮದಾದಂತಹ ಸಾಹಿತ್ಯ ಭಾಗಕ್ಕೆ ಅಪಚಾರವನ್ನು ತಂದೊಡ್ಡುವಂತಹ ಕಾರ್ಯಕ್ಕೆ ಮುಂದಾದಿದೆ. ಇದೋ ನೋಡಿ, ಮಂತ್ರ ಶಕ್ತಿಯಿಂದ ಆವಿರ್ಭವಿಸಿದಂತಹ ಪಿಂಡಗಳು ನೀವು ಉತ್ಪಾತ ಪಿಂಡಗಳಿವೆ. ಇದೋ ನೋಡಿ, ನಿಮ್ಮ ಹುಟ್ಟಡಿಸಿ ಅಡಗಿಸುವುದಕ್ಕಾಗಿ ಕ್ಷೇತ್ರದಲ್ಲಿ ನೆಲೆನಿಂತಹ ದೈವಗಳು ನಾವು. ಇದು ಸರ್ವ ಪ್ರಶ್ನೆಗೂ ಸರ್ವ ಕಾರ್ಯಕ್ಕೂ ಅರ್ಥವನ್ನು ಕೊಟ್ಟವಳು, ಸರ್ವಾರ್ಥ ಸಾಧಿಕೆ. ನಾನೇ ಹುಲಿ ಚೌಡಿ, ಈ ಹುಲಿ ಬಂದಡಿಗೆ ರಗಿ ಮಣಿದು ಅಪರಾಧವ ಕ್ಷಮಿಸಲು ಈ ಕ್ಷೋಣಿಯಲ್ಲಿ ಸ್ಥಿರವೆನಿದು ಎಮ್ಮದಿರುತ್ತಾರೆ. ಕಾಣುತ್ತಲಿ ಬೆರಗಾಗಿ 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 ನಿನ್ನ ಪಾದಪರ್ಶದಿಂದಾಗಿ ನೀನು ಏನು ನಿನ್ನ ಮಹಿಮೆಯನ್ನು ತಿಳಿದುಕೊಂಡಿದ್ದೇವೆ ತಾಯಿ. ದುಷ್ಟ ಮಂತ್ರವಾದಿ ಸೃಷ್ಟಿಯಿಂದ ಹುಟ್ಟಿಕೊಂಡು ಬಂದವರು ದುಷ್ಟ ತಪ್ಪು ಕಾರ್ಯ ಅರಿಯದ ಮಾಡಿದ ತಪ್ಪು ಅರಿತಂದು ಪರಿಹಾರಂತೆ ತಾಯೇ ಅದಕ್ಕಾಗಿ ಹೇಳ್ತಾ ಇದ್ದೇನೆ, ನಿಮ್ಮ ಪಾದ ಮೂಲಕ್ಕೆ ಬೇಡಿಕೊಳ್ತಾ ಇದ್ದೇನೆ, ನಮ್ಮ ತಪ್ಪನ್ನು ಮನ್ನಿಸಿ ನಮಗೆ ಮೋಕ್ಷ ಕೊಡಿದೆ. ಮಂತ್ರವಾಗಿ ಸೃಷ್ಟಿಸಿರುವಂತ ಕ್ಷುದ್ರ ಶಕ್ತಿಗಳು ನೀವು. ನಂದು ಕುಲದಿರಿ ಮನದಿ ಕ್ಷೇತ್ರದಿ ಮುಂದೆ ನಡೆಯುವ ಸಕಲ ಕಾರ್ಯವೇ ನಂದು ಕುಲದಿರಿ ಮನದಿ ಕ್ಷೇತ್ರದಿ ಮುಂದೆ ನಡೆಯುವ ಸಕಲ ಕಾರ್ಯವೇ ಬಂಧು ಕೋಟಿದಿ ಕರವದಾಯಿರಿ ಬಂದಾರ್ತಿಗಳೇ ಸ್ವಾರ್ಥದಲ್ಲಿಯೇ ನಾನು ನಿಮ್ಮನ್ನ ಕೊಂದು ಕಳೆಯಬಹುದು, ಆದರೆ ಆ ಕಾರ್ಯದತ್ತ ಮನ ಮಾಡುವುದಿಲ್ಲ. ಯಾಕೆ? ಇದುವರೆಗೆ
ಇಲ್ಲಿಯವರೆಗೆ ನೀವು ಕೆಟ್ಟ ಕಾರ್ಯವನ್ನ ಮಾಡಿದವರು ತಪ್ಪಾಯಿತು ಎಂಬುದಾಗಿ ಬೇಡಿಕೊಳ್ತಾ ಇದ್ದೀರಿ. ನಿಮಗೊಂದು ಅವಕಾಶವನ್ನ ಕಲ್ಪಿಸಿಕೊಡೋಣ ಎಂಬುದಾಗಿ ನಿಮ್ಮ ಜೀವ ಉಳಿಸಿದ್ದೇನೆ. ಇದಕ್ಕೆ ಕಾರಣ ಮುಂದೊಂದು ಕ್ಷೇತ್ರದಲ್ಲಿ ನಾನು ನೆಲೆಗೊಳ್ಳುತ್ತೇನೆ. ಆ ಕ್ಷೇತ್ರದಲ್ಲಿ ನಿಮಗೊಂದು ಸ್ಥಾನ ಕೊಡ್ತೇನೆ. ನೀವು ಮಾಡಬೇಕಾಗಿರುವಂತ ಕಾರ್ಯ, ಎಲ್ಲಿ ಕೆಟ್ಟ ಕಾರ್ಯವು ನಡೆಯುತ್ತದೆಯೋ, ಎಲ್ಲಿ ದುಷ್ಟರು ತಲೆ ಎತ್ತಿ ಮೆರೆಯುತ್ತಾರೋ ಅಂತವರಿಗೆ ಸರಿಯಾಗಿ ಶಿಕ್ಷೆ ಕೊಟ್ಟು ಧರ್ಮ ರಕ್ಷಿಸುವುದಕ್ಕೆ ನೀವು ಮುಂದಾಗಬೇಕು. ಅಲ್ಲಿಯವರೆಗೆ ನೀವು ನನ್ನ ಜೊತೆಯಲ್ಲಿಯೇ ಇರಿ. ನಿಮಗೆಲ್ಲ ಶುಭವಾಗಲಿ. ನನ್ನಿಂದಲೇ ಆದ ಸೃಷ್ಟಿ. ನಾರಿನ ನನ್ನ ವಿರೋಧಿಗಳು ಹೆಚ್ಚಾಗುತ್ತಾ ಇದ್ದಾರೆ. ಅಂತವರ ನಿರ್ನಾಮಕ್ಕೆ ನಿನ್ನಂತವರ ಅವಶ್ಯಕತೆ ಉಂಟು. ಆದ್ದರಿಂದ ಹೇಳ್ತಾ ಇದ್ದೇನೆ, ಅಭಯವನ್ನ ಕೊಟ್ಟಿದ್ದೇನೆ, ದಾರಿಯನ್ನ ತೋರಿಸ್ತಾ ಇದ್ದೇನೆ. ಹೋಗು, ಅವರನ್ನ ಎದುರಿಸಿ. ನಿನ್ನ ಫಲ ಇನ್ನೂ ಅಡಗಲಿಲ್ಲವೇ? ಅಪ್ಪ, ಮತ್ತೊಂದು ಶಕ್ತಿಯನ್ನು ಸೃಷ್ಟಿಸಿ ಬೆಟ್ಟಯ ನಿನಗೆ ಸರಿಯಾಗಿ ಮತ್ತರಿಬೇಕು. ನಿನ್ನ ಶಕ್ತಿಗೆ ಪ್ರತಿಕೂಲಕವಾಗಿ ಮತ್ತೊಂದು ಶಕ್ತಿಯನ್ನು ಸೃಷ್ಟಿಸಲೇಬೇಕು. ಎಲ್ಲಿ? ಕಾಲಭೈರವ.
ಒಳ್ಳೆಯ ಕ್ರೂರವಾದಿ ತನ್ನ ಸ್ವಾರ್ಥ ಸಾಧನೆಗಾಗಿ ಲೋಕದಲ್ಲಿ ಪ್ರಬಲವಾದ ಹಿಂಸೆಯನ್ನು ನೀಡ್ತಾ ಇದ್ದಾನೆ. ಅವನ ಮಂತ್ರ ಮಂತ್ರದ ಪ್ರಭಾವದಿಂದಾಗಿ ದುಷ್ಟ ಶಕ್ತಿಯನ್ನು ಸೃಷ್ಟಿಸುತ್ತಾನೆ. ಆ ಜಟ್ಟಿಗೆ ಹೆಸರನ್ನು ಬಿಡಬೇಡ, ಹೋಗಿ ಅದನ್ನು ಸರಿಯಾಗಿ ಶಿಕ್ಷಿಸಿ ಧನಧನದ ಎಳೆತ ಮಗನೇ. ನನಗೆ ಕೊಟ್ಟ ಪ್ರಚೋದನೆ, ಅದರಿಂದಾಗಿ ಇಷ್ಟೆಲ್ಲ ನೀನು ಮೆರೆದಾಡಿದೆ. ಅದಕ್ಕೆ ಕಾರಣ ನಿನಗೆ ನಿಯಂತ್ರಣ ಇಲ್ಲ. ನಿಯಂತ್ರಿಸಬೇಕಾದ್ರೆ ಒಬ್ಬ ವ್ಯಕ್ತಿ ಬೇಕಾಗ್ತದೆ. ನನ್ನ ನಿಯಂತ್ರಣದಲ್ಲಿ ಇನ್ನು ಮುಂದೆ ನೀನಿರಬೇಕು. ಹಾಗಾಗಿ ಆಡಿಕೊಳ್ತಾ ಇದ್ದೇನೆ. ಮುಂದೊಂದು ಸಂದರ್ಭದಲ್ಲಿ ನಾನು ನೆಲೆಗೊಳ್ಳುವ ಸ್ಥಳದಲ್ಲಿ ನಿನಗೊಂದು ಸ್ಥಾನಮಾನ ಕೊಡ್ತೇನೆ. ಅಲ್ಲಿವರೆಗೆ ದುಷ್ಟರು ಯಾರೇ ತಲೆ ಎತ್ತಿ ಮೆರೆದಲ್ಲಿ ಅವರನ್ನೆಲ್ಲ ಸಂವರಿಸಿ ಧರ್ಮ ಉಳಿಸುವ ಹಾಗೆ ನೀನು ನಡೆದುಕೊಳ್ಳಬೇಕು. ಇಲ್ಲಿವರೆಗಾಗಿ ಅನ್ಯಾಯ ಮಾಡಿದ ವ್ಯವಹಾರವನ್ನೆಲ್ಲ ನಿನಗೆ ಶುಭವಾಗಲಿ. ಅಷ್ಟೇ ಅಲ್ಲ, ಈಗಾಗಲೇ ತಾನಾಗೆ ಮೆರೆಯುತ್ತಿರುವಂಥ ಮಾಂತ್ರಿಕ ನಿಮಗೆಲ್ಲ ಪ್ರಚೋದನೆ ಕೊಟ್ಟವ ಅವನೇ ಅಲ್ವೇ? ಅವನಿಗೆ ಸರಿಯಾಗಿ ಶಿಕ್ಷೆ ಆಗಬೇಕು ಅಂತಾದ್ರೆ ರಕ್ತೇಶ್ವರಿಯನ್ನು ಕರೆದು ಅಪರಾಧ ನಾನು ಮಾಡಿದ್ದೇನೆ ಅಂತ ಲೋಕದ ದೃಷ್ಟಿಯಲ್ಲಿ ಕಾಣಬಹುದು. ಆದ್ರೆ ನಿನ್ನಂತಹ ದೇವಿಯ ದಿವ್ಯ ದರ್ಶನದ ಭಾಗ್ಯ ನನ್ನ ಪಾಲಿಗೆ ಸಿಕ್ಕಿತು ಎನ್ನುವಂತ ಹೆಮ್ಮೆ ಸಂತೋಷ ನನ್ನ ಪಾಲಿಗೆ ಆಗ್ತಾ ಇದೆ. ನಾನು ನನ್ನ ಬಂಧು ಬಳಗದವರು ಕೆಲವಷ್ಟು ಮಂದಿ ನಾನು ನೋವಿನಿಂದ ನರಳುತ್ತಾ ಇದ್ದಾರೆ. ನಿನ್ನ ಬಗ್ಗೆ ಕೇಳಿ ತಿಳಿದವನು ನಾನಾಗಿದ್ದೇನೆ. ಮಾತು ಬಾರದವರಿಗೆ ಮಾತನ್ನು ಒಂದು ಹಾಗೆ ಅನುಗ್ರಹಿಸಿದವಳಂತೆ, ಕೈ ಕಾಲು ಬಿದ್ದು ಹೋದವರಿಗೆ ಅವರ ಅಂಗವನ್ನು ಸರಿಪಡಿಸಿದವಳಂತೆ ತಾಯಿ. ಹಾಗೆ ಅದೇ ಉದ್ದೇಶವನ್ನೇ ಇಟ್ಟುಕೊಂಡು ನಿನ್ನ ದರ್ಶನದ ಭಾಗ್ಯ ಪಡಿಬೇಕು ಎನ್ನುವ ಕಾರಣಕ್ಕಾಗಿ ಹೋರಾಡಿದವ. ನಾನು ಸೋತೆ ಎನ್ನುವಂತಹ ನೋವು ನನಗಿಲ್ಲ ತಾಯಿ. ಗೆದ್ದೆ, ಸೋತು ಗೆದ್ದವನಾಗಿದ್ದೇನೆ ನಾನು. ಎಲ್ಲ ಹೋಗ್ತಾ ಖಂಡಿತವಾಗಿ ತಾಯಿ, ನನ್ನಂತಹ ಭಾಗ್ಯಶಾಲಿ ಇನ್ನೊಬ್ಬರಿಲ್ಲ ಎನ್ನುವುದಾಗಿ ಹೆಮ್ಮೆಯಿಂದ ಹೇಳಿಕೊಳ್ತಾ ಇದ್ದೇನೆ. ಮಾಂತ್ರಿಕನಾದಂತಹ ನಾನು ಮಾಡಬಾರದನ್ನು ಮಾಡಿದ್ದೇನೆ ಎನ್ನುವುದಾಗಿ ಲೋಕ ಹೇಳಿದ್ರು. ನನ್ನ ದೃಷ್ಟಿಯಲ್ಲಿ ಸರಿಯೇ ಇಲ್ಲ ಅಂತಾದ್ರೆ ನಿಮ್ಮಂತಹ ದೇವಿಯ ದರ್ಶನದ ಭಾಗ್ಯ ನನ್ನ ಪಾಲಿಗೆ ಸಿಗ್ತಿರಲಿಲ್ಲ. ನಾನು ಕೆಟ್ಟವನೇ ಆಗಿದ್ದಿದ್ರೆ ತಾಯಿ ನಿನ್ನ ದರ್ಶನ ನನ್ನ ಪಾಲಿಗೆ ಕೊಡ್ತಾ ಇದ್ದೀಯ. ಅನುಗ್ರಹಿಸು ತಾಯಿ, ಅನುಗ್ರಹಿಸು. ಸಾಕು, ನನಗಿಂತ ಜೀವನವೇ ಬೇಡ. ನಿನ್ನ ಸನ್ನಿಧಾನದಲ್ಲಿ ನನಗೆ ಮುಕ್ತಿಯನ್ನ ಕರುಣಿಸು ತಾಯಿ. ನಿನಗೆ ಮುಕ್ತಿಯನ್ನ ಕರುಣಿಸಬೇಕು. ಹಾಗಿದ್ರೆ ನಿನಗಿನ್ನು ಬಲ ಯಾವುದು ಇಲ್ಲೋ. ಅಷ್ಟೊಂದು ಬಲಹೀನನಾದವನು ನಾನಲ್ಲ. ನನ್ನ ಶಕ್ತಿ
ಆ ಕಲ್ಲು ಕುಟಿಕನನ್ನೇ ಒಲಿಸಿಕೊಂಡವನ ನಾನು ಆಡಿದ ಮಾತಿನಂತೆ ನಡೆದುಕೊಳ್ಳುವಂತೆ ಅವನ ಅನುಗ್ರಹ ಆಗಿದೆ. ಆದ್ದರಿಂದ ನನಗಿನ್ನ ಆ ಶಕ್ತಿ ಬೇಡ. ಆ ಶಕ್ತಿ ಇರಬೇಕಾದ್ದು ನನ್ನ ಸನ್ನಿಧಾನದಲ್ಲಿ. ಆದ್ದರಿಂದ ಆ ಶಕ್ತಿಯನ್ನು ನಿನ್ನ ಪಾಲಿಗೆ ಕಳುಹಿಸ್ತಾ ಇದ್ದೇನೆ. ಓ ಕಲ್ಲು ಕುಟಿಕ, ಯಾಕೆ ನನಗಿಂತಲೂ ಶ್ರೇಷ್ಠವಾಗಿರುವಂತಹ ಒಬ್ಬ ವ್ಯಕ್ತಿಗೆ ಇದನ್ನು ಒಪ್ಪಿಸ್ತಾ ಇದ್ದೇನೆ. ಹೌದಾ? ಹೌದು. ಯಾರು ಅದು ಅದು ಪ್ರಪಂಚದಲ್ಲಿ ನಿನ್ನಿಂದ ವಿಶೇಷ ಕಾರ್ಯ ನಡೆಯಬೇಕಾಗಿ, ಹಾಗಾಗಿ ಅವ ಸೃಷ್ಟಿಸಿದ್ರು ನಾನು ನಿನ್ನನ್ನು ಇರಿಸಿಕೊಂಡು ನಿನ್ನಿಂದ ಕಾರ್ಯ ಮಾಡಬೇಕಾಗಿ, ಧರ್ಮ ಉಳಿಸುವಲ್ಲಿ ನೀನು ಸಹಕಾರಿ ಆಗಬೇಕು. ಹಾಗಿದ್ರೆ ಉತ್ತಮವಾಗಿರುವಂಥ ಒಂದು ಕ್ಷೇತ್ರ ಬೇಕು. ಯಾವುದಮ್ಮ? ಈಗಾಗಲೇ ಯೋಚಿಸಿದ್ದೇನೆ ನಾನು. ಉತ್ತಮವಾಗಿರುವಂಥ ಕ್ಷೇತ್ರ ಯಾವುದು, ಧರ್ಮವನ್ನು ಉಳಿಸುವುದು ಹೇಗೆ, ನಾನು ನೆಲೆಗೊಳ್ಳಬೇಕೆಲ್ಲ ಎಂಬುದಾಗಿ ಯೋಚಿಸಿ ಮುಂದಕ್ಕೆ ಬಂದಾಗ ದೊಡ್ಡದಾದಂಥ ಒಂದು ಮನ ಕಂಡಿದೆ. ಈ ಮನದಲ್ಲಿ ನಿಂತು ಯೋಚಿಸಿದೆ, ಇದೇ ನನಗೆ ಯೋಗ್ಯವಾದ ಸ್ಥಳ ಎಂಬುದಾಗಿ ಭಾವಿಸಿದೆ. ಅದಕ್ಕೆ ಸರಿಯಾಗಿ ಮನಶಂಕರಿ ಎಂಬ ಹೆಸರನ್ನು ಇರಿಸಿದೆ. ಮನಶಂಕರಿ ಎಂಬ ವಿಧಾನದಿಂದ ನಾನು ಇಲ್ಲಿ ನೆಲೆಗೊಳ್ಳುತ್ತೇನೆ, ಭಕ್ತರನ್ನ ಬರೆಯುವಲ್ಲಿ ಮುಂದಾಗ್ತೇನೆ. ನೀವೆಲ್ಲವರು ಸಾಕಾರಾಗಿರಿ, ಧರ್ಮವನ್ನು ಉಳಿಸುವಲ್ಲಿ ಪ್ರಯತ್ನಿಸಿ. ಹಾಗಿದ್ದರೆ ನಾವಿನ್ನು ಮುಂದೆ ಈ ರೂಪದಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಮೂರ್ತಿ ರೂಪದಿಂದ ಪೂಜೆ ಆಗಬೇಕು. ಪೂಜೆ ಆಗಬೇಕು ಅಂತಾದರೆ ಮೂರ್ತಿಯ ಪೂಜೆ ಆಗಬೇಕು, ದೇಗುಲ ನಿರ್ಮಾಣ ಆಗಬೇಕು. ಅದನ್ನೆಲ್ಲ ಮಾಡುವವರು ಯಾರು? ಯಾರಿದ್ದಾರೆ? ನನ್ನ ಭಕ್ತನೊಬ್ಬ ಇದ್ದಾನೆ, ನಾನೇ ತಿಮ್ಮಯ್ಯ. ಕಾರ್ಯವನ್ನೆಲ್ಲ ಮಾಡಿಸ್ತೇನೆ.
ನಿನಗೆ ಕಷ್ಟ ಏನು ಎಂಬುದಾಗಿ ಯೋಚಿಸ್ತಾ ಇದ್ದೇನೆ. ಈಗ ನಿನಗೆ ಬಂದ ಕಷ್ಟವೆಲ್ಲ ದೂರ ಆಯಿತು. ನಿನಗೆ ಮಾತು ಕೊಟ್ಟ ಪ್ರಕಾರವಾಗಿ ಇದುವರೆಗೆ ನಾನು ನಿನ್ನನ್ನು ಕಾಪಾಡಿಕೊಂಡು ಬಂದಿದ್ದೇನೆ. ಇನ್ನು ಮುಂದೆ ಈ ರೂಪದಿಂದ ನಾನು ಕಾಣಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಮೂರ್ತಿ ರೂಪದಿಂದ ನನಗೆ ಪೂಜೆ ಆಗಬೇಕು. ಆ ಪೂಜೆಯನ್ನು ನೀನೇ ಮಾಡಬೇಕು. ದೇಗುಲವನ್ನು ನಿರ್ಮಿಸಿಕೊಡಬೇಕು. ಇರುವಷ್ಟು ದಿವಸ ಮಾಡ್ತೇನೆ. ಬಂದ ಗಣಗಳು ಆಮೇಲೆ ನಿನ್ನ ವಂಶಂ ಪಾರಂಪರ್ಯವರು ಮುಂದುವರಿಸಿಕೊಂಡು ಬರಬೇಕು. ಒಳ್ಳೆ ಮಕ್ಕಳನ್ನು ಪಡೆದಿದ್ದೇನೆ. ಆ ಮಕ್ಕಳು ಮುಂದುವರಿಸಿಕೊಂಡು ಹೋಗ್ತಾನೆ ಅಂತ ವಿಶ್ವಾಸ. ಅವರಿಗೆ ಅನುಗ್ರಹ ಮಾಡ್ತೇನೆ. ಯೋಚಿಸಬೇಕು. ಇಲ್ಲಿರುವಂತಹ ಗಣಗಳಿಗೆಲ್ಲರಿಗೂ ಒಂದೊಂದು ಸ್ಥಾನವನ್ನು ಕೊಡಬೇಕು. ಹೇಗೆ ಅಂತ ಅಪ್ಪಣೆ ಆಗಬೇಕು. ದೇಗುಲದಲ್ಲಿ ನಾನು ಇರ್ತೇನೆ. ನನ್ನ ಜೊತೆಯಲ್ಲಿ ಕಾಲಭೈರವನಿಗೆ ಸ್ಥಾನವನ್ನು ಕೊಡಬೇಕು. ದೇಗುಲದ ಮುಂಭಾಗ ಹಾಗೆ ಸರ್ವೇಶ್ವರಿಗೂ ಹಾಗೂ ಚೌಡೇಶ್ವರಿಗೂ ಸ್ಥಾನಮಾನವನ್ನು ಕೊಡಬೇಕು. ಎಲ್ಲ ದೈವ ದೇವತೆಗಳಿಗೂ ಕೂಡ ಬೇಕಾದ ವ್ಯವಸ್ಥೆಯನ್ನು ನಮ್ಮ ಗರ್ಗೆ ಮಠದ ತಂತ್ರಿಗಳಿದ್ದಾರೆ, ಅವರನ್ನು ಅಡಿಗರು, ಅವರನ್ನು ಕರೆಸಿ ವ್ಯವಸ್ಥೆ ಮಾಡಿ ವ್ಯವಸ್ಥಿತವಾಗಿ ಮಾಡ್ತಿರುತ್ತಾರೆ. ಚಂಡಿಕಾ ಯಾಗ ಅಂತ ಹೇಳಿದ್ರೆ ನನಗೆ ಬಹುದು. ಅದನ್ನು ನಡೆಸಿಕೊಂಡು ಬಂದವರಿಗೆ, ನಡೆಸಿಕೊಟ್ಟವರಿಗೆ, ಅವರಿಗೆಲ್ಲ ನಾನು ಸನ್ಮಂಗಲವನ್ನು ಉಂಟು ಮಾಡುತ್ತೇನೆ. ಮತ್ತೆ ಬೆಳಕಿನ ಸೇವೆ. ನನ್ನ ಚರಿತ್ರೆಯನ್ನು ಯಕ್ಷಗುತ್ತಕದಲ್ಲಿ ಯಾರು ಆಡಿಸ್ತಾರೋ ಅಂಥವರ ಮನದಿಷ್ಟಾರ್ಥವನ್ನು ನಾನು ಈಡೇರಿಸುತ್ತೇನೆ. ಬನಶಂಕರಿ ಎಂಬ ಅಭಿಧಾನದಿಂದ ನಾನು ಇಲ್ಲಿ ನೆಲೆಸ್ತೇನೆ. ಸಂತೋಷ.